Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಲಬ್ಧ ಸಂಖ್ಯೆಗಳ ವಿತರಣಾ ಗುಣವನ್ನ ಬಳಸಿ ಇದರ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ಗುಣ ಏನ್ ಹೇಳುತ್ತೆ? a ಇಂಟು ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಏನ್ ಹೇಳಿ? a ಇಂಟು ಬಿ ಪ್ಲಸ್ a ಇಂಟು ಸಿ ಅಲ್ವಾ? ಸೊ ಇಲ್ಲಿ ನಮ್ಗೆ ಬಲಬದಿಯ ರೂಪವನ್ನ ಕೊಟ್ಟಿದ್ದಾರೆ. ಸೊ ರೈಟ್ ಹ್ಯಾಂಡ್ ಸೈಡ್ ಅನ್ನ ಕೊಟ್ಟಿದ್ದಾರೆ. a ಇಂಟು ಬಿ ಪ್ಲಸ್ a ಇಂಟು ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು ಗುಂಪನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 7/5 ಸಾಮಾನ್ಯವಾಗಿದೆ ಎರಡರಲ್ಲೂ. ಹಾಗಾದ್ರೆ ಇದನ್ನ ನಾವು ಹೊರ ತೆಗೆದಿಟ್ಕೊಂಡ್ರೆ ಸೊ 7/5 ಸೊ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ? -3/12 ಪ್ಲಸ್ 5/12. ಓಕೆ, ಸೊ ಈಗ ನಾವು ಆವರಣದಲ್ಲಿರುವಂತಹ ಸಂಖ್ಯೆಯನ್ನ ಕೂಡ್ಸೋಣ. ಸೊ ಏನಾಗುತ್ತೆ? ಇದು 7/5 ಇಂಟು ಸೊ ಇದು 12. ಸೊ ಇಲ್ಲಿ ಛೇದಗಳು ಸಮನಾಗಿದೆ, ಹಾಗಾಗಿ ನೇರವಾಗಿ ಇದನ್ನ ಕೂಡಿಸ್ಬೋದು. ಸೊ 12 -3 ಪ್ಲಸ್ 5 ಸೊ ಇಸ್ ಈಕ್ವಲ್ ಟು 7/5 ಗುಣಿಸು -3 + 5 ಅಂದ್ರೆ 2/12. ಓಕೆ, ಸೊ ಇದೇನಾಗುತ್ತೆ? 2 ಮತ್ತು 12 ಸೊ ಇದು 2ರಿಂದ ಭಾಗ ಆಗುತ್ತೆ. ಸೊ 2 1 2 2 6 12 ಅಲ್ವಾ? ಸೊ ಹಾಗಾದ್ರೆ ಉಳಿದಿರುವಂತದ್ದು 7/30 ಆಗಿದೆ. ಹಾಗಾದ್ರೆ ಇಲ್ಲಿ ಈ ಒಂದು ಸಮೀಕರಣದ ಬೆಲೆ ಏನಾಯ್ತು ಮಕ್ಕಳೇ? 7/30 ಆಗಿದೆ. ಥ್ಯಾಂಕ್ ಯು.